ಮಾದಿಗ ಸಮುದಾಯಕ್ಕೆ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡಬೇಕು, ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಇದೀಗ ಮಾದಿಗ ಸಮಾಜದ ಮುಖಂಡರು ಒತ್ತಾಯವನ್ನ ಮಾಡಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ಮಾಡುವಂತಹ ಸಮುದಾಯದ ಮುಖಂಡರು ಈ ಬಗ್ಗೆ ಒತ್ತಾಯವನ್ನ ಮಾಡಿರುವಂತಹದ್ದು. ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನಮಾನಕ್ಕಾಗಿ ಆಗ್ರಹವನ್ನ ಮಾಡಿದ್ದಾರೆ. ತುಮಕೂರಿನಲ್ಲಿ ಮಾದಿಗ ಸಮುದಾಯದ ಮುಖಂಡರು ಒತ್ತಾಯವನ್ನ ಮಾಡಿರುವಂತಹದ್ದು. ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, 7 ಬಾರಿ ಸಂಸದರು 2 ಬಾರಿ ಕೇಂದ್ರ ಸಚಿವರಾಗಿದ್ದಂತಹ ಮುನಿಯಪ್ಪನವರಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ಇದೀಗ ಸಮುದಾಯದ ಮುಖಂಡರು ಒತ್ತಾಯವನ್ನ ಮಾಡಿದ್ದಾರೆ. ಆರ್ ಬಿ ತಿಮ್ಮಾಪುರ ಒಳಗೊಂಡು 3 ಸಚಿವ ಸ್ಥಾನಕ್ಕೆ ಆಗ್ರಹವನ್ನ ಮಾಡಿರುವಂತಹದ್ದು. ಇದೀಗ ಮಾದಿಗ ಸಮಾಜದ ಮುಖಂಡರು ಪರಿಶಿಷ್ಟರಲ್ಲೇ ಬಹುಸಂಖ್ಯಾತರಾಗಿರತಕ್ಕಂಥ ಮಾದಿಗ ಸಮುದಾಯದ ಆರ್ ಬಿ ತಿಮ್ಮಾಪುರ ಒಳಗೊಂಡಂತೆ 3 ಸಚಿವ ಸ್ಥಾನವನ್ನ ಕೊಡಿ, ತಾತ್ವಿಕವಾಗಿ ಜಾರಿಯಾದ ಒಳ ಮೀಸಲಾತಿಯನ್ನು ಎಲ್ಲದಕ್ಕೂ ಕೂಡ ಬಳಸಿ, ಕೇವಲ ಶಿಕ್ಷಣ ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗಬಾರದು ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎಲ್ಲೆಲ್ಲಿ ಮೀಸಲಾತಿ ಜಾರಿಯಲ್ಲಿದೆಯೋ ಅಲ್ಲಲ್ಲಿ ಮೀಸಲಾತಿ ಕಡ್ಡಾಯವಾಗಿ ಜಾರಿಗೆ ಆಗ್ರಹವನ್ನ ಕೂಡ ಮುಖಂಡರು ಇದೀಗ ಮಾಡಿರುವಂತಹದ್ದು. 59 ಅಲೆಮಾರಿ ಸಮುದಾಯದವರ ಸಮಗ್ರ ಅಭಿವೃದ್ಧಿಗೆ ಪ್ರತ್ಯೇಕ ನಿಗಮ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ. ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಬದ್ಧತೆಯಿಂದ ಕಾರ್ಯನಿರ್ವಹಣೆ ಮಾಡ್ತಿರ್ತಕ್ಕಂಥ ಮಾದಿಗ ಸಮಾಜದ ಮುಖಂಡರಿಗೆ ನಿಗಮ ಮಂಡಳಿ ಪ್ರಾಧಿಕಾರ ಇನ್ನಿತರೆ ಅಧಿಕಾರ ಅವಕಾಶ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿರುವಂತಹದ್ದು. ಇದೀಗ ಸಮುದಾಯದ ಮುಖಂಡರು ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನಮಾನವನ್ನ ಕೊಡಬೇಕು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಅಂತೇಳಿ ಇದೀಗ ಒತ್ತಾಯವನ್ನ ಮಾಡಿದ್ದಾರೆ ಸಮಾಜದ ಮುಖಂಡರು. ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಇದಕ್ಕೆ ಹೆಚ್ಚು ಪರಿಷ್ಠ ಜಾತಿ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತರು 195 ಓಟ್ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನ ಬದಲಾವಣೆ ಮಾಡಿ ಡಿಕೆ ಶಿವಕುಮಾರ್ನ ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ. ಈ ಸಂಪುಟದಲ್ಲಿ ಜಾತಿಗೆ ಅನುಗುಣವಾಗಿ ಎಲ್ಲರಿಗೂ ಕೂಡ ಪ್ರಾತಿನಿಧ್ಯ ಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ. ಅದಕ್ಕೆ ಸಂಬಂಧಪಟ್ಟಂಗೆ ಮಾದಿಗ ಮತ್ತು ಉಪಜಾತಿಗಳು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ದೊಡ್ಡ ಸಂಖ್ಯೆ 8ರಿಂದ 10% ಇದೆ ಇದು ಅವರ ವರದಿ ಪ್ರಕಾರ. ಅದರಿಂದ ದಯವಿಟ್ಟು ಈಗಾಗಲೇ ನಾವು ಪರಮೇಶ್ವರ್ ಅವರಿಗೆ ಉಪ ಮುಖ್ಯಮಂತ್ರಿ ಕೊಟ್ಟಿರೋದು ನಾವು ಸ್ವಾಗತಿಸ್ತೀವಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಅಥವಾ ಖರ್ಗೆ ಅವರಿಗೆ ಏನು ಪ್ರಿಯಾಂಕಾ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಕೊಟ್ಟಿರೋದು ಕೂಡ ನಮಗೇನು ಬೇಸರ ಇಲ್ಲ. ಆದರೆ ಕೆಎಚ್ ಮುನಿಯಪ್ಪನವರು ಭಾಳ ಸೀನಿಯರ್ ಮಿನಿಸ್ಟರ್ ಇದ್ದಾರೆ. ಅವರು 7 ಸಾರಿ MP ಆಗಿದ್ದಾರೆ, 2 ಸಾರಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಈಗ ಅವರು MLA ಆಗಿ ಫುಡ್ ಮಿನಿಸ್ಟರ್ ಆಗಿದ್ದಾರೆ. ಆ ಫುಡ್ ಮಿನಿಸ್ಟ್ರಲ್ಲಿ ಯಾವ ಬಡವರು ಕೂಡ ಸಹಾಯ ಮಾಡೋಕ್ಕಾಗಲ್ಲ, 10 ಕಾರ್ಡ್ ಕೊಡೋಕ್ಕಾಗಲ್ಲ, 10 ಕಾರ್ಡ್ ತೆಗಿಯೋಕ್ಕಾಗಲ್ಲ, ಅಂಥ ಒಂದು ಪೋಸ್ಟ್ನ ಕಂಟಿನ್ಯೂ ಮಾಡಿದ್ದಾರೆ. ಅದರಿಂದ ನಮ್ಮ ಒತ್ತಾಯ ಏನಂದರೆ ಅವ್ರನ್ನ ಡೆಪ್ಟಿ CM ಮಾಡಿ ಕನಿಷ್ಠ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದರೂ ಅವ್ರಿಗೆ ಕೊಟ್ಟರೆ ಜನಸಾಮಾನ್ಯರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಆಗ್ತದೆ ಅಂತೇಳಿ ನಾವು ಹೈಕಮಾಂಡ್ ಮತ್ತು ಡಿಕೆ ಶಿವಕುಮಾರ್ನು ಮತ್ತು ಸಿದ್ದರಾಮಯ್ಯನ ಹರಿಪ್ರಸಾದ ನಾವು ಅಧ್ಯಕ್ಷರನ್ನ ಒತ್ತಾಯ ಮಾಡ್ತೀವಿ. ಅದೇ ಸೇಮ್ ಟೈಮು ಆರ್ ಬಿ ತಿಮ್ಮಾಪುರ ಅವರು ಹಿಂದೆ ಅವರು ಎಕ್ಸೈಸ್ ಮಿನಿಸ್ಟರ್ ಆಗಿ ಸರ್ಕಾರಕ್ಕೆ ಸಾಕಷ್ಟು ಲಾಭವನ್ನು ತಂದು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ಕ್ಯಾಬಿನೆಟ್ಟಿಗೆ ತಗೊಂಡಿಲ್ಲ, ಅವ್ರನ್ನೂ ಕೂಡ 2ನೇ ಲಿಸ್ಟಲ್ಲಿ ತಗೋಬೇಕು ಅಂತ ಒತ್ತಾಯ ಮಾಡ್ತೀವಿ. 3ನೇದು ಯಾರು ಇನ್ನೊಬ್ಬರು MLAಗಳನ್ನ ಅದಕ್ಕೆ ತಗೊಂಡು 3 ಜನ ಕ್ಯಾಬಿನೆಟ್ಟಿಗೆ ಕೊಡಬೇಕು ಅಂತ ಒತ್ತಾಯ ಮಾಡೋದ್ರ ಜೊತೆಯಲ್ಲಿ ಈಗಾಗಲೇ 30-35 ವರ್ಷ ಏನು ಹೋರಾಟ ನಡೆದಿರೋ ಒಳ ಮೀಸಲಾತಿದ್ದು ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಈಗ ಬೇರೆ ಎಲ್ಲ ಹೇಳೋಕೆ ಹೋದ್ರೆ ಲೇಟ್ ಆಗ್ತದೆ. 100 ಒಳ ಮೀಸಲಾತಿ ಎಲ್ಲೆಲ್ಲಿ ಮೀಸಲಾತಿದೆ 100 ಅದನ್ನು ಜಾರಿ ಮಾಡಬೇಕು. ಕ್ಲಾಸ್ 1 ಕ್ಲಾಸ್ 2 ಇಲ್ಲ ಅಂದರೆ ನಾವು ಒಪ್ಪಲ್ಲ. ಈ ಉದಾಹರಣೆಗೆ ಎಲ್ಲ ಒಂದು ವೈಸ್ ಚಾನ್ಸಲರ್ ಪೋಸ್ಟ್ ಸಿಗ್ತದೆ, ಅದಕ್ಕೆ SC ಮೇಲೆ ಜನರೆಲ್ಲ ಫೈಟ್ ಮಾಡ್ಬೇಕಂದ್ರೆ ಇವ್ರಿಗೆ ಶಕ್ತಿ ಇಲ್ಲ. ಅದೇ ಥರ ಇವಾಗ 1, 2 ಇದ್ದರೆ ನೋ ಪ್ರಾಬ್ಲಮ್ಮು, 3 ಇದ್ದರೆ ನೋ ಪ್ರಾಬ್ಲಮ್ಮು, ABC ಮಾಡ್ಬೋದು 3 ಇದ್ದರೆ, ಇಲ್ಲಾಂದರೆ 15ವರೆಗೂ ಕೂಡ ಅದನ್ನ ರಿಸರ್ವೇಷನ್ ಇನ್ಕ್ಲೂಡ್ ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಪ್ಪಲ್ಲ. ನಾವು ಹೋರಾಟ ಮಾಡಿದ್ರೆ ಇಂಟರ್ನಲ್ ರಿಸರ್ವೇಷನ್ ಬೇಕು ಅನ್ನೋ ಕಾರಣಕ್ಕೆ ಇಡೀ ರಾಜ್ಯದಲ್ಲಿ ಎಷ್ಟು ವೈಸ್ ಚಾನ್ಸಲರ್ ಇದ್ದಾರೆ ಅಷ್ಟರಲ್ಲಿ ಒಬ್ಬರು ಮಾತ್ರ ಮಾದಿಗರಿದ್ದಾರೆ. ಅಥವಾ DYC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇರ್ಬೋದು. ಇಂಥ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅದರಲ್ಲೂ ಕೂಡ ಇಂಟರ್ನಲ್ ರಿಸರ್ವೇಷನ್ ಕೊಟ್ಟು 100 ಕೂಡ ಅದನ್ನು ಜಾರಿ ಮಾಡಬೇಕು. ಅದರಾಗೇನು ಸ್ವಲ್ಪ ಇವ್ರು ತಪ್ಪಿ ಮೋಸ ಮಾಡೋಕೆ ಹೊರಟರು ಕೂಡ ಇಡೀ ರಾಜ್ಯದಾದ್ಯಂತ ಮತ್ತೆ ನಾವು ಚಳವಳಿ ಮಾಡ್ತೀವಿ. ಅಷ್ಟೆಲ್ಲ ನೆಕ್ಸ್ಟ್ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಬಂದಿದೆ. ಈಗಾಗಲೇ ಧೈರ್ಯವಾಗಿ ಮಾತಾಡಿದ್ದಾರೆ, ಮಾತಾಡಿಲ್ಲ ಅಂತ ಅಲ್ಲ. ಆದರೆ ನಮಗೆ ನಮ್ಮ ಸಮುದಾಯದ ಕೆಲವು ಇತಿಮಿತಿಗಳಿದ್ದಾವೆ. ಒಂದು ಜನಸಂಖ್ಯೆ, ರಾಜಕೀಯ ಶಕ್ತಿ, ರಾಜಕೀಯ ಇಚ್ಛಾಶಕ್ತಿ, ಎಲ್ಲೂ ಇತಿಮಿತಿಗಳಿದ್ದಾವೆ. ಎಲ್ಲ ಬಲಾಢ್ಯ ಜಾತಿಗಳಂತೆ ನಾವು ಹೈಕಮಾಂಡ್ ಮೇಲೆ ಭಾಳ ದೊಡ್ಡ ಮಟ್ಟದ ಒತ್ತಡವನ್ನು ತರೋದಕ್ಕಾಗೋದಿಲ್ಲ. ಹಾಗಂತ ಸುಮ್ಮನೆ ಕೂಡ ಕೂರೋದಕ್ಕೆ ಸಾಧ್ಯ ಇಲ್ಲ. ಈಗ ಆಹಾರ ಇಲಾಖೆ ಕೊಟ್ಟಿದ್ದಿದ್ರೆ ಬಹುಶಃ ಇಡೀ ಸಮುದಾಯ ನಾವು ಸುಮ್ಮನೆ ಇದ್ದಿದ್ದರೆ ಅವ್ರು ಒಪ್ಕೊಂಡ್ಬಿಡ್ತಿದ್ರು ಅನ್ನೋ ಗೊತ್ತಿಲ್ಲ ನಮಗೆ. ಆದರೆ ಸಮುದಾಯ ಒಪ್ಪಿಲ್ಲ. ಸಮುದಾಯ ಇದು ಸರಿಯಲ್ಲ, ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಬೇಕಾಗಿರೋ ವ್ಯಕ್ತಿ ಸೂಕ್ತ ಸ್ಥಾನಮಾನದಲ್ಲಿ ಇರಬೇಕಾಗ್ತದೆ.
ಒಳ ಮೀಸಲಾತಿಯ ವಿರೋಧಿಗಳು ಸಮಾಜ ಕಲ್ಯಾಣ ಇಲಾಖೆಯ ಸ್ಥಾನಮಾನದಲ್ಲಿ ಕೂತ್ರೆ ನ್ಯಾಯ ಸಿಗೋದಿಲ್ಲ. ಯಾಕೆಂದರೆ ಈಗಾಗಲೇ ಅಲ್ಲಿರುವಂತಹ ರಾಜ್ಯ ಕಾರ್ಯದರ್ಶಿ, ಇಲಾಖೆಯ ರಾಜ್ಯ ಕಾರ್ಯದರ್ಶಿ, ಕಮಿಷನರು, ಸಲಹೆಗಾರರು ಎಲ್ಲರೂ ಕೂಡ ಒಳ ಮೀಸಲಾತಿಯ ವಿರುದ್ಧವಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿರೋಂಥವ್ರೆ. ಉದಾಹರಣೆಗಳ ಸಮೇತ ದೂರುಗಳನ್ನ ನಾವು ಕೊಟ್ಟಿದ್ದೀವಿ. ಆಮೇಲೆ ಇಲಾಖೆಯ ಸಚಿವರಾಗಿದ್ದಂಥವ್ರು ಕೂಡ ಒಳ ಮೀಸಲಾತಿಯ ವಿರುದ್ಧವಾದಂಥ ಧೋರಣೆಗಳನ್ನ ತೋರಿಸ್ಕೊಂಡು ಬಂದಂಥವ್ರೆ. ಸೊ ಹಾಗಾಗಿ ಈಗ KH ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಮತ್ತು ಅವರೊಬ್ಬರಿಗೆ ಅಲ್ಲ, ಹಿಂದೆ 2 ಸಚಿವ ಸ್ಥಾನ ಮಾದಿಗ ಸಮುದಾಯಕ್ಕೆ ಏನು ಕೊಟ್ಟಿತ್ತು, ಆ 2 ಸಚಿವ ಸ್ಥಾನಗಳು ಮತ್ತೆ ಸಿಗಬೇಕು. ಸಾಮಾಜಿಕ ನ್ಯಾಯ ಅಂದರೆ ಸರಿಸಮ. ಈಗ 3 ಸ್ಥಾನಮಾನಗಳು ವಲಯ ಸಮುದಾಯಕ್ಕೆ ಕೊಡೋದಾದರೆ ಖಂಡಿತವಾಗಲೂ ಕೂಡ ಒಳ ಮೀಸಲಾತಿ ಅನುಸಾರವಾಗಿ ಅವ್ರಿಗಾರು ನಮ್ಗಾರು, ಅವ್ರಿಗೆ 5 ಕಾಲು ನಮ್ಗೆ 5 ಕಾಲು ಅಂತ ಹೇಗೆ ಹಂಚ್ಕೊಳ್ಳುವಾಗ ಇದ್ದಂತಹ ಬದ್ಧತೆ ಸಚಿವ ಸ್ಥಾನಗಳು ಬಂದಾಗಲೂ ಕೂಡ ಈಕ್ವಲ್ ಆಗಿ ಹಂಚ್ಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳು ನಡಿಬೇಕಾಗ್ತದೆ. ಶಿವಕುಮಾರ್ ಅವರ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ 13 ಜನ ಮಂತ್ರಿಗಳನ್ನ ಮಾಡಿದಾಗ ಈ ಮಾದಿಗ ಸಮಾಜಕ್ಕೆ ತುಂಬ ಅನ್ಯಾಯ ಆಗಿದೆ. ಕೂಡಲೇ ಈ ಅನ್ಯಾಯನ ಸರಿಪಡಿಸ್ಬೇಕು ಅಂದರೆ ಹಿರಿಯರಾದ KH ಮುನಿಯಪ್ಪನವ್ರಿಗೆ ಉಪಮುಖ್ಯಮಂತ್ರಿ ಕೊಟ್ಟು ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು, ಮತ್ತು 2 ಸಚಿವರು ಮಾಡಬೇಕು, ಮತ್ತು ಎಲ್ಲ ನಿಗಮ ಮಂಡಳಿಗಳಲ್ಲಿ ಬರುವ MLCಗಳಲ್ಲಿ ಈ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನಮಾನಗಳು ಕೊಟ್ಟು ಈ ಸಾಮಾಜಿಕ ನ್ಯಾಯ ಎತ್ತಿಡಬೇಕು. ಎರಡನೇದು, ಈಗಾಗಲೇ ನಮ್ಮ ಒಳ ಮೀಸಲಾತಿ ಜಾರಿ ಭಾಗಶಃ ಮಾತ್ರ ಆಗಿದ್ದು ಭಾಳಷ್ಟು ಲೋಪಗಳಾಗಿದೆ. ಅದಕ್ಕೆ ಸಮಗ್ರ ಒಳ ಮೀಸಲಾತಿ ಶಿಕ್ಷಣ, ಉದ್ಯೋಗ, ನೇಮಕಾತಿ, ಬಡ್ತಿ ಹಾಗೂ ಎಲ್ಲ ಆರ್ಥಿಕ ಕಾರ್ಯಕ್ರಮಗಳಲ್ಲಿ ಈ ಒಳ ಮೀಸಲಾತಿನ ಸಮಗ್ರವಾಗಿ ಜಾರಿ ಮಾಡಬೇಕು.